ಕೆಲವು ಕಡೆಗಳಲ್ಲಿ ಹೇಗಾಗಿದೆ ಅಂತಂದರೆ ಬ್ರ್ಯಾಂಡೆಡ್ ಶೂ ಮತ್ತು ಚಪ್ಪಲಿಗಳ ವಿಚಾರದಲ್ಲಿ ನಕಲಿ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಬಿಗ್ ಆಫರ್ ಅಂತ ಇಟ್ಟಿರ್ತಾರೆ. ಆಫರ್ ಅಂತ ವಂಚಿಸ್ತಾ ಇದ್ದಂಥ ಅಂಗಡಿಗಳ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ನಕಲಿ ಬ್ರ್ಯಾಂಡೆಡ್ ಶೂ ಚಪ್ಪಲಿಯನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಯಶವಂತಪುರ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಪಂಜಾಬ್ನ ಲುಧಿಯಾನಾದಿಂದ ಬೆಂಗಳೂರಿಗೆ ನಕಲಿ ವಸ್ತು ತಂದು ಮಾರಾಟವನ್ನು ಮಾಡ್ತಾ ಇದ್ರು. ಬಿಗ್ ಆಫರ್ ಹೆಸರಿನಲ್ಲಿ ಗ್ರಾಹಕರಿಗೆ ವಂಚನೆಯನ್ನ ಮಾಡ್ತಾ ಇದ್ದಂಥ ವ್ಯಾಪಾರಿಗಳು 5,000 ರೂಪಾಯಿ ಬೆಲೆಯ ಶೂ ಚಪ್ಪಲಿ 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರಂತೆ. ಯಶವಂತಪುರದ 4K ಶೂಸ್ ಅಂಗಡಿ ಗೋಡೌನ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಮಾಲೀಕ ಮೊಹಮ್ಮದ್ ಇಮ್ರಾನ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದಂಧೆ ಆಗಿಬಿಟ್ಟಿದೆ ಅದೊಂದು ರೀತಿಯಾಗಿ. ಯಾವ ಕಂಪನಿಗಳು ಬ್ರ್ಯಾಂಡ್ ಇರುತ್ತೋ ಅದರದ್ದು ಕಾಪಿ, ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ, ಥರ್ಡ್ ಕಾಪಿ ಈ ಥರ ಕೊಡ್ತಾರೆ. ನಿಮಗೆ ಶೂಸ್ಗಳು ಹೊಸದಲ್ಲ ರೀ, ಇದು ಹೊಸದಲ್ಲ. ಇದು ಈ ಥರ ಬೇಜಾನಿದ್ದಾವೆ. ಪೊಲೀಸರು ಈಗೇನೋ ದಾಳಿ ಮಾಡಿದ್ದಾರೆ. ಡೈಲಿ ಪೊಲೀಸರಿಗೆ ಮಾಡಿದ್ದಿದ್ರೆ ಕರೆಕ್ಟಾಗಿರೋದು. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಪೊಲೀಸರು ಎಚ್ಚೆತ್ಕೊಂಡ್ರಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಈ ರೀತಿಯಾಗಿ ದಾಳಿ ಮಾಡೋಕ್ಕೆ, ಅಥವಾ ಇನ್ಫಾರ್ಮೇಷನ್ನೇ ಇಂಟೆಲಿಜೆನ್ಸ್ ತಡವಾಗಿ ಸಿಗ್ತಾ ಇದೆಯಾ ಪೊಲೀಸರಿಗೆ? ಅರುಣ್ಣ, ಬೆಂಗಳೂರಿನಲ್ಲಿ ಯಾವುದೇ ಬ್ರ್ಯಾಂಡೆಡ್ ವಸ್ತುಗಳು ಅಂತೇಳಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಬೇಕು. ಕಾರಣ, ಯಾವುದೇ ಬ್ರ್ಯಾಂಡೆಡ್ ವಸ್ತುಗಳನ್ನು ಕಾಪಿ ಮಾಡಲಾಗುತ್ತೆ. ಅದು ಫಸ್ಟ್ ಕಾಪಿ ಅಂತೇಳಿ ಮಾರ್ಕೆಟ್ಗೆ ಬಿಡುವ ಕೆಲಸವನ್ನು ಮಾಡಲಾಗುತ್ತೆ. ಆ ಮೂಲಕ ಮೂಲ ಬ್ರ್ಯಾಂಡೆಡ್ ಯಾವಿರ್ತವೆ ಅಂಥ ವಸ್ತುಗಳ ಮೇಲೆ ಹೊಡೆಯುವಂತಹದ್ದು, ಅವರ ಬಿಸ್ನೆಸ್ಸನ್ನು ಹಾಳು ಮಾಡುವಂತಹದ್ದು. ಆ ಮೂಲಕ ಇವರು ಒಂದಷ್ಟು ಲಾಭವನ್ನು ಗಳಿಸುವ ದಂಧೆ ಅವ್ಯಾವಹತವಾಗಿ ಬೆಂಗಳೂರಿನಲ್ಲಿ ನಡೀತಿದೆ. ಇದಕ್ಕೆ ಇತ್ತೀಚೆಗೆ ಪೂರಕವೆಂಬಂತೆ ಯಶವಂತಪುರದಲ್ಲಿ CCB ಪೊಲೀಸರು ಒಂದು ರೇಡನ್ನು ಮಾಡಿದ್ದಾರೆ. ಈ 4K ಶೂಸ್ ಅಂತೇಳಿ, ಅಂದರೆ ಸಾಮಾನ್ಯವಾಗಿ ಕ್ರಾಕ್ಸು, ನೈಕು ಈ ಕಂಪನಿಗಳ ಚಪ್ಪಲಿಗಳು 2,000, 3,000, 4,000 ಈ ರೇಂಜ್ಗೆ ಸಿಗುವಂತಹದ್ದು. ಆದರೆ ಇಲ್ಲಿ ಕೇವಲ 500 ರೂಪಾಯಿ, ಯಾವುದಾದ್ರೂ ತಗೊಳ್ಳಿ 500 ರೂಪಾಯಿ ಅನ್ನೋ ಮಟ್ಟಿಗೆ ಬೋರ್ಡನ್ನು ಹಾಕ್ಕೊಂಡು ಮಾರಾಟವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಸಂಬಂಧ CCB ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಒಂದಷ್ಟು ಈ ಶೂ ಚಪ್ಪಲ್ಗಳನ್ನು ಸೀಸ್ ಮಾಡಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಬಹುತೇಕ ಬೆಂಗಳೂರಿನ ಎಲ್ಲ ಕಡೆ ಇದೇ ರೀತಿ ನಡೀತಿರುವಂತಹದ್ದು. ಯಾವುದೋ ಒಂದು ಅಥವಾ ಎರಡು ಯಾರು ಪಾಪ ಮಾಡಿರ್ತಾರೋ ಅಂಥವನ್ನ ಪೊಲೀಸರು ಹಿಡಿಯುವ ಕೆಲಸವನ್ನು ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.